ಮಾಡಿಕೊಳ್ಳೋಣ. ಸರಿ ಪಾಸ್ಟರ್. ಹೇಳಿದಾಗೆ ಸರಿ ಪಾಸ್ಟರ್. ದೇವರೇ ದೇವರೇ ನನಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಿದ್ದೀಯಾ. ರಕ್ತವನ್ನು ಸುರಿಸಿ ನನ್ನ ಪಾಪವನ್ನು ತೊಳೆದಿದ್ದೀಯಾ. ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೀಯಾ. ಪ್ರಾರ್ಥನೆಯನ್ನು ಬೇಡುತ್ತೇನೆ ತಂದೆ. ಆಮೆನ್. ನೀನು ಇವಾಗ ರಕ್ಷಣೆ ಹೊಂದಿದ್ದೀಯಾ. ದಿನಾಲೂ ಪ್ರಾರ್ಥನೆ ಮಾಡು. ದೇವರಿಂದ ಪ್ರಾರ್ಥನೆ ಉತ್ತರಿಸುತ್ತಾನೆ. ಓಕೆ ಪಾಸ್ಟರ್. ಪಾಸ್ಟರ್ ಪ್ರೇಯರ್ ಮಾಡ್ಬೇಕಂತ ಹೇಳಿದ್ದು ಹೇಗೆ ಪ್ರೇಯರ್ ಮಾಡ್ಬೇಕಂತಾನೆ ಹೇಳಿಲ್ಲ. ಹೀಗೆ ಪ್ರೇಯರ್ ಮಾಡೋದಾ ಅಥವಾ ಹೀಗೆ ಪ್ರೇಯರ್ ಮಾಡೋದಾ? ನೀವು ಯಾವಾಗ ಬರ್ತಾ ಹೇಳಿದ್ರಾಯ್ತು. ಸಿಸ್ಟರ್ ಹಾ ಹೇಳಿ. ನಿಮಗೆ ಪ್ರಾರ್ಥನೆ ಹೇಗೆ ಮಾಡೋದಂತ ಗೊತ್ತಾ? ಹಾ ಗೊತ್ತು. ಹಾಗಾದ್ರೆ ಹೇಳ್ಕೊಡ್ತೀರಾ? ಹಾ ಹೇಳ್ಕೊಡ್ತೀನಿ ಬಾಗಿ. ಈ ತರ ಮಂತ್ರಗಳು ಕೈಗಳನ್ನು ಜೋಡಿಸು, ಕಣ್ಣುಗಳನ್ನು ಮುಚ್ಚು. ಕಣ್ಣು ಮುಚ್ಚಿದ್ದೆ ನೀವು ಏನ್ ಮಾಡ್ತೀವಿ ಅಂತ ಫಾಲೋ ಮಾಡೋಕ್ಕಾಗುತ್ತಾ? ಕಣ್ ತೆರೆದೇ ಮಾಡು. ಓ ದೇವರೇ, ನಾನು ಹೇಳ್ಬೇಕಾ? ನೀನು ಹೇಳ್ಬೇಕು. ಓ ದೇವರೇ, ಓ ದೇವರೇ, ನೀನು ತುಂಬಾ ಅದ್ಭುತನು. ನಿನ್ನ ಸುತ್ತಲೂ ಕೆರಾಬಿಯರು ಸೆರಾಫಿಯರು ಪರಿಶುದ್ಧನು ಅಂತ ಆರಾಧಿಸುತ್ತಾರೆ. ಪರಿಶುದ್ಧನು ಎಂದು ಆರಾಧಿಸುತ್ತಾರೆ. ಆಮೆನ್. ಈ ರೀತಿಯಾಗಿ ಪ್ರೇಯರ್ ಮಾಡ್ತಾ ಇರು ಬರುತ್ತೆ. ಸರಿ. ಕೆರೂಬಿಯರು ಏನೇನಪ್ಪ? ಸಫಾರಿಯರು ಆರಾಧನೆ ಪರಿಶುದ್ಧನು. ಏನ್ ಮಾಡ್ತಾ ಇದೀಯಾ? ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ತರ ನಾನು ಸರಾಫ್ ಹಿಡ್ಕೊಂಡು ಮತ್ತೆ ಹೇಗ್ ಮಾಡೋದು? ನಾನು ಕಲಿಸ್ಕೊಡ್ತೀನಿವಾ? ಸರಿ. ಏನ್ ಮಾಡ್ತಿದೀಯಾ? ವಾಮ. ಹೇಯೋ ಹೇ ಬ್ರದರ್, ಕನ್ಯಮರಿಯಳ ಮಗನೇ, ನನ್ನಿಂದ ನನ್ನ ಪಾಪವನ್ನು ತೆಗೆದೆ. ಹಾಲೆಲೂಯಾ. ಮಹಿಮೆ. ನನ್ನಿಂದ ನನ್ನ ಪಾಪವನ್ನು ದೂರ ಮಾಡಿದಿ. ನನಗೆ ಅನುದಿನದ ರೊಟ್ಟಿಯನ್ನು ಕೊಟ್ಟಿದ್ದಿ. ಹಾಲೆಲೂಯಾ. ಮಹಿಮೆ. ಆಮೆನ್. ಈ ರೀತಿಯಾಗಿ ಪ್ರೇಯರ್ ಮಾಡಬೇಕು. ಸರಿ. ಹೇ ಜೀಸಸ್, ಹೇ ಬ್ರದರ್. ಏನ್ ಮಾಡ್ತಿದೀಯಾ? ಪ್ರಾರ್ಥನೆ ಮಾಡ್ತಿದ್ದೀನಿ. ಈಗ ಅಯ್ಯೋ ಅಂತ ದೇವ್ರ ಹತ್ರ ಸಾಯಿಸೇ ಬಿಡ್ತಾರ ಅಷ್ಟೇ. ಮತ್ತೆ ಹೇಗ್ ಮಾಡೋದು? ಬಾ ನಿಂಗೆ ಹೇಳ್ಕೊಡ್ತೀನಿ ನಾನು. ಮೊದಲು ಮೊಣಕಾಲು ಇರಬೇಕು. ನೇರವಾಗಿ ದೇವರನ್ನ ನೋಡಬೇಕು. ಎಲ್ಲಿ? ಆಕಾಶದಲ್ಲಿ. ನೀನು ಅಳಮ್ಮ. ಸರಿ. ಅತಿ ಸಾಕು. ನೀನು ನಾನು ಹೇಳಿದ್ದನ್ನ ನೀನು ರಿಪೀಟ್ ಮಾಡ್ಬೇಕು. ಸರಿ. ಓ ದೇವರೇ, ನಾನು ಪಾಪಿ. ನನ್ನನ್ನು ಕರುಣಿಸು. ನನ್ನನ್ನು ಕ್ಷಮಿಸು. ಸ್ವಾಮಿ, ನನ್ನ ಪಾಪವನ್ನು ತೊಳೆದು ಶುದ್ಧಿ ಮಾಡು. ಈ ತರ ಪ್ರೇಯರ್ ಮಾಡ್ಬೇಕು. ಸರಿ. ಈ ರೀತಿಯಾಗಿ ಪ್ರೇಯರ್ ಮಾಡಿದ್ರೆ ದೇವರು ನಮ್ಮನ್ನು ಸಾಯಿಸಲ್ಲಲ್ವಾ? ಇಲ್ಲ, ಸಾಯಿಸಲ್ಲ. ದೇವರೇ, ನನ್ನನ್ನು ಕ್ಷಮಿಸಪ್ಪ. ನನ್ನ ಪಾಪಿ ಕರ್ತನೆ. ಸೋತಪ್ಪ, ನನ್ನ ಪಾಪವನ್ನು ತೊಳೆದು ಬಿಡುಪ್ಪ. ಏನ್ ಮಾಡ್ತಾ ಇದೀಯಾ? ಪ್ರಾರ್ಥನೆ ಮಾಡ್ತೀನಿ. ಈ ರೀತಿ ಪಾಪಿ ಅಂತ ಮತ್ತೆ ಹೇಗ್ ಮಾಡೋದು? ಎದ್ದೇಳು, ನಾನು ಹೇಗೆ ಪ್ರೇಯರ್ ಮಾಡೋದು ಅಂತ. ಈ ತರ ನಾವು ದೇವ್ರ ಹತ್ರ ಕೇಳಬಾರ್ದು. ನಾವು ದೇವ್ರ ಹತ್ರ ಡಿಮ್ಯಾಂಡ್ ಮಾಡ್ಬೇಕು. ದೇವ್ರ ಹತ್ರ ಡಿಮ್ಯಾಂಡ್ ಮಾಡ್ಬೇಕು. ನಾವು ದೇವ್ರ ಮಕ್ಕಳು. ಯೋಹಾನ 1:12 ಈ ರೀತಿಯಾಗಿ ಹೇಳುತ್ತೆ, ಯಾರು ಅದನ್ನು ಅಂಗೀಕರಿಸುತ್ತಾರೋ, ಅಂದರೆ ಯಾರು ಅದನ್ನ ಹೆಸರು ನಂಬಿಕೆ ಇಟ್ಟಾರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ನಾನು ತೋರಿಸ್ತೀನಿ ನಿನಗೆ ಪ್ರೇಯರ್ ಹೇಗೆ ಮಾಡೋದು ಅಂತ. ಹಾಗೆ ಮಾಡು. ಈಗ ಕೈ ಚಾಚು. ಡಿಮ್ಯಾಂಡ್ ಮಾಡ್ಬೇಕಂದ್ರೆ ಬೇಡ್ಕೋತಿದೀಯಾ? ಡಿಮ್ಯಾಂಡ್ ಮಾಡ್ಬೇಕು, ಕೇಳ್ಕೋಬೇಕು, ಅಂದ್ರೆ ದೇವ್ರು ಕೊಡೋದು. ಹೀಗೆ ಕೈ ಚಾಚು. ಓ ದೇವರೇ, ಹೋದವಾರ ಮಾಡಿದ ಪ್ರಾರ್ಥನೆಗೆ ಕೂಡ ಉತ್ತರ ಕೊಟ್ಟಿಲ್ಲ. ಕೊಡ್ಬೇಕು ಅಷ್ಟೇ. ನನ್ನ ಸಾಲ ಎಲ್ಲ ಮನ್ನಾ ಆಗ್ಬೇಕು. ನನ್ನ ಮನೆಗೆ ಯಾವ ಸಾಲಗಾರರು ಬರಲೇಬಾರ್ದು. ನನ್ನ ಬೆಳಿಗ್ಗೆ ಅಲಾರಾಮ್ ಕೂಡ ಇಡಲ್ಲ. ಅವರೇ ಬಂದು ಎಬ್ಬಿಸ್ತಾರೆ. ನನಗೆ ಗೊತ್ತಿಲ್ಲ ದೇವ್ರೆ. ನನ್ನ ಸಾಲ ಎಲ್ಲ ಮನ್ನಾ ಆಗ್ಲೇಬೇಕಂದ್ರೆ ಆಗ್ಲೇಬೇಕು ಅಷ್ಟೇ. ಮತ್ತೆ ಇನ್ನೊಂದು ವಿಷಯ ನೋಡು, EMI ಯಾರು ಕೇಳಲೇಬಾರ್ದು. ಈ ರೀತಿಯಾಗಿ ಪ್ರೇರ್ ಮಾಡ್ತಾ ಇರು. ಸರಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನ? 100% ದೇವ್ರ ಪ್ರಾರ್ಥನೆ ಕೇಳ್ತಾನೆ. ಯಾವ ರೀತಿಯಾಗಿ ಪ್ರೇರ್ ಮಾಡ್ಬೇಕು? ಡಿಮ್ಯಾಂಡ್ ಮಾಡ್ಬೇಕು. ಓಕೆ.
ಇರೋಕೆ ಒಳ್ಳೆ ಮನೆ, ಹಾಗೆ ಓಡಾಡೋದಕ್ಕೆ ಒಳ್ಳೆ ಸುಂದರವಾದ ಕಾರು, ಹಾಕೊಳ್ಳೋಕೆ ಒಳ್ಳೆ ಒಡವೆಗಳು ಮತ್ತು ಚೆನ್ನಾಗಿರುವಂಥ ಡ್ರೆಸ್ಗಳನ್ನ ಕೊಟ್ಟರೆ ಸಾಕು. ಇದು ನಾನು ಹೋರಾಟ ಮಾಡಿದ ಪ್ರಾರ್ಥನೆಗೆ ಸಹ ಉತ್ತರ ಕೊಡಲಿಲ್ಲ. ಇವಾಗ ಮಾಡ್ತೀನಿ, ನನ್ನ ಪ್ರಾರ್ಥನೆಗೆ ನೀನು ಖಂಡಿತವಾಗ್ಲೂ ಉತ್ತರ ಕೊಡಲೇಬೇಕು. ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನನ್ನ ಮೊದಲೇ ಮೆಂಟಲ್ ಪ್ರಾರ್ಥನಾ. ಮಗಳೇ, ಅಪ್ಪ ಯಾರು ಕಾಲು? ನಾನು ಯೇಸು. ಅಪ್ಪ ಇಸಪ್ಪ ಏನು ಮಾಡ್ತಿದ್ದೀನಿ ಮಗಳೇ? ಪ್ರಾರ್ಥನೆ ಮಾಡ್ತೀನಿ ಅಪ್ಪ. ಈ ರೀತಿಯಾಗಿನ ನಾನು ಏನು ಮಾಡಲಪ್ಪ? ಒಬ್ಬೊಬ್ಬರು ಬಂದು ಒಂಥರ ಹೇಳ್ತಾರೆ, ಒಬ್ಬರು ಬಂದು ಡಿಮ್ಯಾಂಡ್ ಮಾಡ್ಬೇಕಂತಾರೆ, ಒಬ್ಬರು ಬಂದು ಅಳ್ಬೇಕಂತ ನೆಕ್ಸ್ಟ್ ಕಣ್ಣ ನೀವೇ ಬರ್ತಿಲ್ಲ. ನಾನು ಏನು ಪಾಪ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬರು ಬಂದು ಅದೇನೋ ಅಯ್ಯೋ ಅಯ್ಯೋ ಮಾಡ್ತಾ ನಿಂತಾರೆ. ನಾನು ಏನು ಮಾಡಲಿಯಪ್ಪ? ನೀನು ನಿನ್ನ ಸ್ನೇಹಿತರೊಂದಿಗೆ ಯಾವ ರೀತಿಯಾಗಿ ಮಾತನಾಡಿದ್ದೆವು, ಯಾವ ರೀತಿಯಾಗಿ ತನ್ನ ಕಷ್ಟಗಳನ್ನು ತನ್ನ ದುಃಖಗಳನ್ನು ಹೇಳಿಕೊಳ್ಳುತ್ತೀವು, ಅದರ ಪ್ರಕಾರವಾಗಿ ನನ್ನೊಟ್ಟಿಗೆ ನೀನು ಮಾತನಾಡು. ಎಲ್ಲ ಕಷ್ಟ ದುಃಖಗಳ ರೋಗಗಳನ್ನು ನಮಗೆ ಹೇಳಿಕೊ. ಯಾಕಂದರೆ ದೈವರ ವಾಕ್ಯವನ್ನು ದೇವರ ವಾಕ್ಯ ಹೇಳ್ತಾರೆ. ಹೌದು, ಇದೇ ಕಷ್ಟಪಡುತ್ತಾನೆ ಎಲ್ಲರೂ ಬರೀ ಬಾ ಎಂಬುದಾಗಿ ನಾನು ಹೇಳುವಾಗ ಎಲ್ಲವನ್ನ ಯಾವ ರೀತಿಯಾಗಿ ನಿಮ್ಮ ಸ್ನೇಹಿತರ ಮುಂದೆ ಹೆಚ್ಚಿಕೊಳ್ತರೋ ಅದೇ ಪ್ರಕಾರವಾಗಿ ನೀವು ಕೂಡ ನನ್ನೊಟ್ಟಿಗೆ ಮಾತನಾಡಿ ಅಷ್ಟೇ. ಸರಿಯಪ್ಪ, ಇನ್ನು ಮುಂದೆ ಹಾಗೆ ಮಾಡ್ತೀನಿ. ಈ ಸ್ಕಿಟ್ ಮುಖಾಂತರ ತಿಳಿಸುವುದೇನೆಂದರೆ, ನಮ್ಮ ದೇವರೊಂದಿಗೆ ಹೇಗೆ ಮಾತನಾಡಬೇಕೆಂದರೆ ನಮ್ಮ ಸಹೋದರರೊಂದಿಗೆ ಹೇಗೆ ಮಾತನಾಡುತ್ತೇವೆ ಹಾಗೆ ದೇವರೊಂದಿಗೆ ಮಾತನಾಡಬೇಕು. ಹಾಗೆ ದಿನಾಲು ಪ್ರಾರ್ಥನೆ ಕೂಡ ಮಾಡಬೇಕು. ಧನ್ಯವಾದಗಳು.